ಬಿಗ್ ಬಾಸ್ ಸೀಸನ್ 12 ಪ್ರಾರಂಭವಾಗಿ 4ನೇ ವಾರಕ್ಕೆ ಕಾಲಿಟ್ಟಿದೆ. ಈ ನಡುವೆ ರಕ್ಷಿತಾ ಶೆಟ್ಟಿ ಹಾಗೂ ಅಶ್ವಿನಿಯ ನಡುವೆ ನಡೆದ ಆ ಒಂದು ಘಟನೆ ಮಾತ್ರ ಇನ್ನು ಜನರ ಮನದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಕರ್ಮ ಅನ್ನೋದು ಕಾಣಲ್ಲ, ಅದು ಖಂಡಿತ ಕಾಡುತ್ತೆ. ಇದಕ್ಕೆ ಸಾಕ್ಷಿ ಅಶ್ವಿನಿ ಗೌಡ. ಹೌದು, ರಕ್ಷಿತಾಳ ಬಗ್ಗೆ ಹೇಳಿದ ಅಪವಾದನೆಗೆ ಇಂದು ಅಶ್ವಿನಿ ಗೌಡ ಅವರು ಲಕ್ಷಾಂತರ ಕನ್ನಡಿಗರ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಈಗ ತನ್ನ ಘನತೆ ಗೌರವ ನುಚ್ಚು ನೂರಾಗಿದೆ. ಹೀಗಿರುವಾಗ ಇದೇ ವಿಚಾರದಲ್ಲಿ ಮಾತನಾಡಿದ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಲಾಯರ್ ಜಗದೀಶ್ ಅವರು ಅಶ್ವಿನಿ ಮೇಲೆ ಗರಂ ಆಗಿದ್ದಾರೆ. ಹೌದು, ಕಲಾವಿದೆ ಅನ್ನೋರು ಒಬ್ಬರಿಗೆ ಗೌರವ ಕೊಟ್ಟಾಗ ಮಾತ್ರ ಆ ಕಲೆಗೆ ಒಂದು ಬೆಲೆ ಸಿಗುತ್ತೆ. ಇಲ್ಲವಾದಲ್ಲಿ ಇನ್ನೊಬ್ಬರು ತಮ್ಮನ್ನು ಏಕವಚನದಲ್ಲಿ ಮಾತಾಡೋದ್ರಲ್ಲಿ ತಪ್ಪಿಲ್ಲ. ರಕ್ಷಿತಾಳ ಮೇಲೆ ನಿನ್ನ ದರ್ಪ ತೋರಿಸಬೇಡ, ನಿಯತ್ತಿನಲ್ಲಿ ಆಡು. ಯಾರನ್ನು ಟಾರ್ಗೆಟ್ ಮಾಡಬೇಡ, ಅದು ನಿನಗೆ ಚೆನ್ನಾಗಿ ಕಾಣಿಸಲ್ಲ. ಯಾರನ್ನು ಕೀಳಾಗಿ ನೋಡಬೇಡ. ಇಂದು ರಕ್ಷಿತಾಳ ಬೆಂಬಲಕ್ಕೆ ಲಕ್ಷಾಂತರ ಕನ್ನಡಿಗರು ನಿಂತಿದ್ದಾರೆ. ಇಂದು ನೀನು ಕಣ್ಣೀರು ಹಾಕೋಕೆ ಕಾರಣ ಅದು ನೀನು ಮಾಡಿದ ಕರ್ಮ. ಎಲ್ಲೇ ಅವಿತಿರು ನೀ, ಎಷ್ಟೇ ಬೆಳೆದಿರು ನೀ, ಬಿಡದು ನಿನ್ನ ಬೆನ್ನ ಕರ್ಮ. ನಿನ್ನ ಮುಖವಾಡವನ್ನು ನೀನೇ ಕಳಚಿಕೊಂಡಿದ್ದೀಯಾ ಎಂದು ಜಗ್ಗು ಗುಡುಗಿದ್ದಾರೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೇನನ್ನಿಸ್ತದೆ ಕಮೆಂಟ್ ಮಾಡಿ.